ದಕ್ಷಿಣ ಕರ್ನಾಟಕದಲ್ಲಿ ವಿಜ್ಞಾನದಿಂದ ಕ್ರಾಂತಿಯನ್ನು ತುಂಬುತ್ತಿರುವಂತಹ ಈ ಸುನ್ನಿ ಸೆಂಟರ್ ಅನ್ನ ಕುದುವತ್ತು ಸಾದಾತ್ ಸೈಯದ್ ಕುಂಬೂಲ್ ತಂಗಳರವರ ನೇತೃತ್ವದಲ್ಲಿ ನಡೆಯುವಾಗ ಅದಕ್ಕೆ ಸಾಥ್ ಕೊಟ್ಟು ಸಹಕರಿಸುವ ಪ್ರೀತಿಯ ವಿಶ್ವಾಸಿಗಳೇ, ಅದರ ಜೊತೆಯಲ್ಲಿ ತಮ್ಮ ನೆನಪಿಗೆ ಪರಿಶುದ್ಧ ರಜಬಿನ ಕೊನೆಯ ಹಂತವಾಗಿದೆ. ರಜಬ್ ಅಂತ ಹೇಳುವಾಗ ನಾನು ಕಳೆದ ಭಾಷಣದಲ್ಲಿ ಹೇಳಿದ್ದೇನೆ, ನಮ್ಮ ನಮಾಜಿನ ಜನರಬೋಳಿ ನಡೆಯುವಂತಹ ಸಂದರ್ಭ. ಇನ್ಶಾ ಅಲ್ಲಾಹ್ ಎಚ್ಚೆತ್ತುಕೊಳ್ಳಬೇಕು. ಎಲ್ಲಾ ದಿನವೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೋಡುವಂತಹ ಮರಣಗಳು ನಮಗೆ ಪಾಠವನ್ನು ಕಲಿಸಬೇಕು. ಇದೀಗ ಶಾಬಾನ್ ತಿಂಗಳು ಬರುತ್ತಾ ಇದೆ. ಅಶ್ರಫುಲ್ ಖಲ್ಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತನ್ನವರ ಸ್ವಲಾತ್ತಿನ ತಿಂಗಳು. ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತನ್ನವರು ಬಹುದೊಡ್ಡ ಸಂತೋಷವನ್ನು ಪಟ್ಟಂತಹ ತಿಂಗಳು. ಮಾತ್ರವಲ್ಲ, ಶಾಬಾನ್ ತಿಂಗಳ 15ನೆಯ ದಿನ ಬರಾಅತಿನ ದಿನ ಅಲ್ಲಾಹನಾಗದಂತಹ ಮಾಲಿಕುಲ್ ಮುಲ್ಕಾದಂತಹ ಅಲ್ಲಾಹ್ ಅವನ ಬಜೆಟ್ ಅನ್ನು ಮಂಡಿಸುವ ಸಮಯ. ಇನ್ನು ಬರುವ ವರ್ಷಗಳ ಕಾಲ ಯಾವ ರೂಪದಲ್ಲಿರಬೇಕು, ಯಾವ ರೂಪದಲ್ಲಿರುತ್ತೆ ಎಂಬ ಸಂದೇಶವನ್ನು ಕೊಡುವಂತಹ ತಿಂಗಳು ಪರಿಶುದ್ಧ ರಮಲಾನ್ ನಮ್ಮಲ್ಲಿ ಬರುತ್ತಾ ಇದೆ. ಇನ್ಶಾ ಅಲ್ಲಾಹ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಮೀಟಿಂಗ್ಗಳಿಗೆ ಬರುವಾಗ, ನಿಮ್ಮ ಆ ಅಚ್ಚುಕಟ್ಟು, ನಿಮ್ಮ ಸಭೆಗಳನ್ನು ನೋಡುವಾಗ ಪ್ರತ್ಯೇಕವಾಗಿ ಯೂಸುಫ್ ಕಮಂಚಕಲ್ ಎಷ್ಟು ಬಾರಿ ಅಧ್ಯಕ್ಷರಾದರೂ ಸಾಕಾಗಲ್ಲ. ಯಾಕೆಂದ್ರೆ ವಯಸ್ಸಷ್ಟೇ ಆಗಲಿ ಡೀಪ್ ಆಗಿ ಕೆಲಸ ಮಾಡುವಂತಹ, ಕಾರ್ಯಕರ್ತರ ಜೊತೆ ಎಲ್ಲಾ ಸಂದರ್ಭದಲ್ಲೂ ಮಾತಾಡುವಂತಹ, DKSE ಅನ್ನ ರಾತ್ರಿ ಹಗಲಿಲ್ಲದೆ ಬೆಳೆಸಬೇಕು ಎಂಬ ಗುರಿಯನ್ನಿಟ್ಟು ಕಾರ್ಯಾಚರಣೆ ಮಾಡುತ್ತಿರುವಂತಹ ಯೂಸುಫ್ ಕಾರ ನೇತೃತ್ವ ಇನ್ನೂ ಮುಂದುವರಿಯಲಿ. ಅವರಿಗೆ ಬೇಕಾದಂತಹ ಎಲ್ಲಾ ಸಾಥನ್ನ ತಾವೆಲ್ಲರೂ ಕೊಡುವ ಮೂಲಕ ನಮ್ಮಲ್ಲಿರುವಂತಹ ಜವಾಬ್ದಾರಿ ಕರ್ನಾಟಕದ ಸ್ಟೂಡೆಂಟ್ಗಳನ್ನ, ವಿದ್ಯಾರ್ಥಿಗಳನ್ನ, ಮುಸಲ್ಮಾನರನ್ನ ಕೈ ಹತ್ತಿ ತೆಗೆಯುವಂಥದ್ದು, ಅವರನ್ನ ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅಲ್ಲಾಹು ತೌಫೀಕ್ ನೀಡಲಿ. ಈ ಮಹತ್ತಾದ ಸಮಿತಿಗೆ ಆಯ್ಕೆಯಾಗಿರುವಂತಹ ಸರ್ವರಿಗೂ ನನ್ನ ವೈಯಕ್ತಿಕವಾಗಿಯೂ ಹಾಗೂ KCF ನ ಸರ್ವ ಸಂತೋಷವನ್ನು ತಿಳಿಸುತ್ತಾ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕ್ಷಮಿಸಿ. ಇನ್ಶಾ ಅಲ್ಲಾಹ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ನಮಾಜಿನಲ್ಲಿ ಇನ್ನಷ್ಟು ಎಚ್ಚೆತ್ತುಕೊಳ್ಳಬೇಕು, ಸ್ವಲಾತನ್ನ ಜಾಸ್ತಿ ಮಾಡಬೇಕು. ರಮದಾನ ಬರುತ್ತಾ ಇದೆ, ನಾವು ತಯಾರಾಗಬೇಕು, ರಮದಾನನ್ನು ಸ್ವಾಗತಿಸಬೇಕು. ಅಲ್ಲಾಹುಮ್ಮ ಬಾರಿಕ್ ಲನಾ ಫೀ ರಜಬ ವ ಶಅಬಾನ್ ಎಂಬ ದುಆ ಹೇಳುವಾಗ ಇಬಾದತಿನಲ್ಲಿ ಬರಕತ್ ಮಾಡಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ರಮದಾನನ್ನ ಬೇಕಾದ ರೂಪದಲ್ಲಿ ಉಪಯೋಗಿಸಿ ಎಲ್ಲಾ ಸಂದರ್ಭದಲ್ಲೂ ಅಲ್ಲಾಹ್ ಕಬೂಲ್ ಮಾಡಿರುವಂತಹ ವ್ಯಕ್ತಿಗಳಲ್ಲಿ ನಮ್ಮನ್ನು ಸಹ ಸೇರಿಸಲಿ. ಇಲ್ಲಿ ಬಂದ ಎಲ್ಲರಿಗೂ ದುಆಯಿನಲ್ಲಿ ವಸಿಯತ್ ಹೇಳುತ್ತಾ ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್.